ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಈ ವಾರದ ಎಂಡಿಂಗಲ್ಲಿ ಕಿಚ್ಚನ ಜೊತೆ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಯಾರ್ಯಾರೆಲ್ಲ ಏನೇನು ಅನ್ಸ್ಕೊತಾರೆ ಅನ್ನೋದಕ್ಕಿಂತ ಲಾಯರ್ ಜಗದೀಶ್ ಏನಿದ್ದಾರೆ ಅವರಿಗಂತೂ ಎಗ್ಗ ಮುಗ್ಗ ಕಿಚ್ಚನ ಕೈಲಿ, ಸುದೀಪ್ ಕೈಲಿ ಬೈಸ್ಕೊಳ್ಳೋದಂತೂ ಗ್ಯಾರಂಟಿ. ಇವತ್ತು ಅವರು ಏನು ಹೇಳ್ತಾರೆ ಅಂತ ಅಂದರೆ, ನಾವು ಲಾಯರ್ ಜಗದೀಶ್ ಏನು ಹೇಳಿದ್ದು, ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡು ನನ್ನ ಇವರು ಬೇಳಾಡಿ ಕರ್ಸ್ಕೊಂಡಿದ್ದು, ಬಿಗ್ ಬಾಸ್ಗೆ ಬೇಳಾಡಿ ಕರ್ಸ್ಕೊಂಡಿದ್ದು ಅಂತ. ತುಂಬ ಜನಕ್ಕೂ ಆಫರ್ಗಳು ಇರ್ತವೆ, ಬಟ್ ಇವ್ರು ಬರಬಾರ್ದಾಯಿತು. ಮತ್ತು ಇಷ್ಟೊಂದು ಇವರು ಲಾಯಲ್ಟಿ ಅದು ಇದು ತೋರಿಸ್ತೀವಿ ನಾವು, ನಾನು ಹಾಗೆ ಹಿಂಗೆ ಅಂತ ಹೇಳೋರು ಇದಕ್ಕೆ ಬರಲೇಬಾರ್ದಾಯಿತು. ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ, 500 ಕೋಟಿ ಇದೆ, 1000 ಕೋಟಿ 2000 ಕೋಟಿ ಕೊಟ್ಟು ನಾನು ಇವ್ರನ್ನೆಲ್ಲ ಕೊಂಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರಲ್ಲ, ಇವ್ರು ಹಂಗೆಲ್ಲ ಇರೋರು ಈ ಶೋಗೇನೆ ಬರಬಾರ್ದಾಯಿತು. ಪಾಪ ಬಡವರು ಅವರು ಇವರು ಇರೋರು, ಅವ್ರು ಬಂದು ಗೆದ್ದು ಇಲ್ಲ ಇದನ್ನು ಮಾಡಿಕೊಂಡು ಮುಂದೆ ಹೋಗಿ ಏನಾದರೂ ಅವರು ಮಾಡ್ಕೊಬೋದಾಯಿತು. ಬಟ್ ಇವ್ರು ಬಂದಿದ್ದು ತುಂಬಾ ಯೂಸ್ಲೆಸ್ ಅಂತ ಅನ್ಕೊತೀನಿ ನಾನು. ಹಾಗೆ ಇವತ್ತು ಸುದೀಪ್ ಅವರು ಕೂಡ ಅದನ್ನೇ ಹೇಳ್ತಾರೆ, ಇವ್ರನ್ನೇನು ನಾವೇನು ಬೇಳಾಡಿ ಕರ್ಸ್ಕೊಂಡಿಲ್ಲ, ಇವರೇ ಬಂದು ಎಲ್ಲ ಉಡೀಸ್ ಮಾಡಿಬಿಡ್ತಾರೆ ಹಾಗೆ ಹಿಂಗೆ ಅಂತೆಲ್ಲ. ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವತ್ತು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಲಾಯರ್ ಜಗದೀಶ್ ಅವರು ನಿಜವಾಗ್ಲೂ ಅವರ ಬಿಹೇವಿಯರಿಂದನೇ ಅವರು ವ್ಯಕ್ತಿತ್ವನ ಇದನ್ನು ಅವರು ಕಳ್ಕೊತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತಂದರೆ ಅವ್ರಿಗೆ ಹೆಸರಿರ್ಬೋದೇನೋ, ಅವ್ರು ಆಡೋ ರೀತಿ ಮನುಷ್ಯತ್ವನೇ ಇಲ್ವೇನೋ, ಅವರು ಮನುಷ್ಯತ್ವ ಕಳ್ಕೊಂಡಿದ್ದಾರೇನೋ ಅನ್ನೋ ರೀತಿ ಅವರು ಮಾತಾಡ್ತಾ ಇದ್ದಾರೆ ಈ ಶೋನಲ್ಲಿ. ಗೊತ್ತಿಲ್ಲ ಅವ್ರು TRPಗೋಸ್ಕರನೇ ಮಾತಾಡ್ತಾ ಇದ್ದಾರೋ ಇಲ್ಲ ಅವರು ಆ್ಯಕ್ಚುಲಿಯಾಗಿ ಇರೋದೇ ಅವರ ವ್ಯಕ್ತಿತ್ವನೇ ಹಂಗೋ ಏನೋ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ಬಟ್ ಅವ್ರನ್ನ ಹತ್ರದಿಂದ ಯಾರು ನೋಡಿರ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅವರ ವ್ಯಕ್ತಿತ್ವ ಏನು, ಅವರ ಸರಿಯಾದ ಇದೇ ಅವರ ಅಂದರೆ ಅವರು ಮಾತಾಡೋ ರೀತಿ ನೀತಿ ಏನು ಅಂತ ಅವ್ರ ಹತ್ರದಲ್ಲಿರೋರ್ಗೆ ಮಾತ್ರನೇ ಅದು ಗೊತ್ತಾಗುತ್ತೆ ಅಂತ ಹೇಳ್ತಾ, ಈ ವಾರ ಯಾರು ಕೂಡ ಮಿಸ್ ಮಾಡಬೇಡಿ. ಇವತ್ತು ನಾಳೆ ತುಂಬಾ ವಿಶೇಷವಾಗಿರುತ್ತೆ. ಲಾಯರು ಕೂಡ ವಿಶೇಷವಾಗಿ ಗ್ರಾಚಾರ ಬಿಡಿಸ್ತಾರೆ ಅಂತ ಹೇಳ್ತಾ ಬಿಗ್ ಬಾಸ್ನಲ್ಲಿ ಇವತ್ತು ಯಾರು ಮಿಸ್ ಮಾಡ್ಕೊಂಡೇ ಬಿಗ್ ಬಾಸ್ನ ನೋಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.